नंदिनी पूर्णा पूर्णतरां परेश महिषी पूर्णामृता स्वादिनी संपूर्णां परमोत्तमामृतकलां विद्यावतीं भारती श्रीचक्रप्रियबिन्दुतर्पणपरां श्रीराजराजेश्वरी। ಹರಿ ಓಂ ಹರಿ ಓಂ. ಇಲ್ಲಿ ನೆರೆದಿರುವಂತಹ ಎಲ್ಲ ರಾಜೇಂದ್ರ ಕಾಲೋನಿಯ ಮಹಿಳಾ ಮಂಡಳದವರು ಮತ್ತು ಶಿವಾ ಜಿಲ್ಲೆಯ ಮಹಿಳಾ ಮಂಡಳದವರಿಗೆ ವಿಜಯಾಬದ್ಧಿಯ ಅನಂತ ವಂದನೆಗಳು ರೀ. ಹಾಗೂ ಗೌರಿ ಹಬ್ಬದ ಹುಣ್ಣಿಮೆಯ ನಿಮಗೆಲ್ಲರಿಗೂ ಶುಭಾಶಯಗಳು. ಹರಿ ಓಂ. ಇವತ್ತಿನ ದಿನ ಬಹಳ ಮಹತ್ವದ ದಿನ ರೀ. ಈ ಗೌರಿ ಹುಣ್ಣಿಮೆಯನ್ನು ನಾವು ಏಕೆ ಆಚರಿಸ್ತೇವೆ, ಆ ಆಚರಿಸುವುದರಿಂದ ನಮಗೆ ಸಿಗುವಂತಹ ಲಾಭ ಏನು, ಅದನ್ನು ನಾವು ತಿಳಿದು ಮಾಡಿದರೆ ಒಳ್ಳೆಯದ್ರಿ. ತಿಳಿಲಾರ್ದು ಮಾಡಿದ್ದೆ ಆದರೆ ಅದರಿಂದ ಆನಂದ ಅನ್ಸಂಗಿಲ್ಲ, ತಿಳಿದು ಮಾಡಬೇಕು. ಅದಕ್ಕಾಗಿ ಇಲ್ಲಿ ಪಾರ್ವತಿ ಮತ್ತು ಶಿವ, ಗಣಪತಿ, ಫುಲ್ ಗಂಗಾ, ಫುಲ್ ಫ್ಯಾಮಿಲಿನ ಕುಂತಿದ್ರಿ ಇಲ್ಲಿ. ಎದಕ್ಕಂತ ಹೇಳಿದ್ರೆ ಇವತ್ತಿನ ದಿನ ಚಂದ್ರ ಭೂಮಿಗೆ ಬಹಳ ಸಮೀಪ ಬಂದಿರ್ತಾನೆ. ಚಂದ್ರನಿಂದಲೇ ನಮಗೆ ಆರೋಗ್ಯ ಉಂಟಾಗುತ್ತದೆ ಅಂಥೇಳಿ ಆಯುರ್ವೇದದಲ್ಲಿ ಅದು ಸ್ಥಿರಪಡಿಸಲಾಗಿದೆ. ಅದಕ್ಕಾಗಿ ನಮ್ಮ ಪೂರ್ವಜರು ಯಾವುದೋ ಒಂದು ಉದ್ದೇಶದಿಂದ ಮಾಡಿದ್ದಲ್ಲರಿದು, ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋ ಸಲುವಾಗಿ ಮಾಡಿರುವಂತಹ ಹಬ್ಬರಿದು. ಇದನ್ನು ಗೌರಿ ಹುಣ್ಣಿಮೆ ಅಂತ ಹೇಳ್ತಾರೆ. ಒಂದು ವರ್ಷದಲ್ಲಿ 12 ತಿಂಗಳುಗಳಿದ್ದಾವೆ. ಇದು ಗೌರಿ ಹುಣ್ಣಿಮೆ ಕೇವಲ ಮಹಿಳೆಯರಿಗಾಗಿ ಮಾಡಿದ್ದರಿದು. ಗೌರಿ ಅಂತ ಹೇಳಿದರೆ ಗೌರವರ್ಣದವಳದಕ್ಕೆ, ಗೌರಿ ಅಂತ ಹೇಳಿದರೆ ಗೌರವರ್ಣದವಳು. ಮತ್ತು ನವದುರ್ಗದಲ್ಲಿ ಅವಳು 8ನೇಯವಳು ಗೌರಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಕಾತ್ಯಾಯಿನಿ, ಸ್ಕಂದಮಾತಾ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಅದರಲ್ಲಿ 8ನೇ ಅವತಾರವೇ ಗೌರಿಗಿರಿ. ಆ ಗೌರವರ್ಣದವಳು ಅವಳು ಹೇಗಿದ್ದಾಳೆ ಅಂತ ಹೇಳಿದ್ರೆ ಅತ್ಯಂತಿಕವಾಗಿ ಸುಂದರವಾಗಿದ್ದಾಳೆ. ಅವಳು ಸುಂದರವಾಗಿದ್ದಾಳೆ. ಅದಕ್ಕಾಗಿ 8 ವರ್ಷದ ಮಕ್ಕಳಿಗೆ ಅವರಿಗೆ ದಂಡಿ ಹಾಕ್ತೇವೆ. ಆ ಮಗುವಿನಿಂದ ಈ ಒಂದು ದೇವರ ಒಂದು ಮೂರ್ತಿಗೆ ನಾವು ಆರತಿಯನ್ನು ಬೆಳಗುವಂಥ ಒಂದು ಕಾರ್ಯಕ್ರಮ ಇದೆ. ಈ ದಿನದಿಂದ ನಾವೆಲ್ಲರೂ ಕೂಡಿ ಸಂಜೆಯ ಹೊತ್ತಿಗೆ ಅನ್ನದ ಪಾಯಸ ಮಾಡ್ತಾರೆ, ಹಾಲಿನಲ್ಲಿ ಅನ್ನದ ಪಾಯಸ ಮಾಡ್ತಾರೆ. ಆ ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಬಯಲಿನಲ್ಲಿ ಇಡ್ತಾರೆ. ಬಯಲು ಅಂತ ಹೇಳಿದರೆ ಅದರಲ್ಲಿ ಚಂದ್ರನ ಬೆಳಕು ಪ್ರತಿಬಿಂಬಿತವಾಗಬೇಕು. ಆ ಚಂದ್ರನ ಕಿರಣದಲ್ಲಿ A to Z ವಿಟಾಮಿನ್ ಇರ್ತಾವೆ. ಹೆಣ್ಣು ಮಕ್ಕಳಿಗೆ ಆ ವಿಟಾಮಿನ್ ಯುಕ್ತವಾಗಿರುವಂತಹ ಅನ್ನವನ್ನು ರಾತ್ರಿಗೆ ಮತ್ತೊಂದು ಸಲ ಆರತಿ ಮಾಡಿ ಅದನ್ನು ಸೇವಿಸ್ತಾರೆ. ಆ ಪ್ರಸಾದವನ್ನು ಸೇವಿಸಿ ನಾವು ರಾತ್ರಿಗೆ ಜಾಗರಣೆ ಮಾಡಬೇಕು. ಅದು ದೇವಸ್ಥಾನದಲ್ಲೆಲ್ಲ ರೀ, ಹೊರಗರಿ ಆ ಬೆಳದಿಂಗಳ ಊಟವನ್ನು ಮಾಡಿ ಆ ಬೆಳದಿಂಗಳಲ್ಲಿ ಜಾಗರಣೆ ಮಾಡಬೇಕಾದ್ರೆ ಕುಂತಲ್ಲೇ ನಿದ್ದೆ ಬರ್ತದೆ ಅಂಥೇಳಿ ಎಲ್ಲ ಕಡೆ ಓಡಾಡ್ತಾರೆ. ಮತ್ತು ಅನೇಕ ಪಾತ್ರಗಳನ್ನು ಮಾಡಿರ್ತಾರೆ, ಫ್ಯಾನ್ಸಿ ಡ್ರೆಸ್ ಥರ ಮಾಡಿರ್ತಾರೆ. ಆ ಕಾಲನಿದವರು ಕರೀತಾರೆ, ಈ ಕಾಲನಿದವರು ಕರೀತಾರೆ, ಅಲ್ಲೇ ಗೆಟ್ ಟುಗೆದರ್ ಅಂತ ಇರ್ತೈತಿ. ಗಂಡು ಮಕ್ಕಳು ಬರೋಂಗಿಲ್ಲ ಇದಕ್ಕೆ, ಕೇವಲ ಹೆಣ್ಣುಮಕ್ಕಳು ಮಾತ್ರ ಮಾಡಬೇಕು. ಮಾಡುವುದರಿಂದ ನಮ್ಮದು ಇಲ್ಲಿ ಸಹಸ್ರಾರ ಚಕ್ರದಲ್ಲಿ ಆ ಸಹಸ್ರಾರ ಚಕ್ರದ ಮೂಲಕ ಆ ಚಂದ್ರನ ಬೆಳಕಿನಿಂದ ನಮ್ಮ ಇಡೀ ಶರೀರದಲ್ಲಿ ಒಂದು ಚೈತನ್ಯ ಉಂಟಾಗ್ತದೆ. ಅದಕ್ಕಾಗಿ ಪಾರ್ವತಿ ಪರಮೇಶ್ವರರು ಈ ದಿನ ಮದುವೆ ಆದರು ಅಂತೇಳಿ ಪುರಾಣದಲ್ಲಿದೆ. ಮತ್ತೊಂದು ಕಡೆ ಹೇಳ್ತಾರೆ ಶಿವ ತ್ರಿಪುರ ಅಂತ ಹೇಳಿದರೆ ರಾಕ್ಷಸನನ್ನು ಕೊಂದಿರುವಂತಹ ವಿಜಯೋತ್ಸವ ಅಂತಲೂ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಈ ಒಂದು ದಿನದಂದು ನೀವು ಪಾರ್ವತಿ ಪರಮೇಶ್ವರ ಮದುವೆ ಆಗಿದ್ದ ಕಾರಣವಾಗಿ ಅಖಂಡ ಮೂರ್ತಿ ಇದ್ದ ಕಾರಣವಾಗಿ ಎಷ್ಟೋ ಒಂದು ಬುಡಗಟ್ಟಿನ ಜನಾಂಗದವರು ರಾತ್ರಿ ಲಗ್ನ ಮಾಡ್ತಾರೆ. ರಾತ್ರಿ ಹೊತ್ತಿನಲ್ಲಿ ಅವರು
ತಾವು ಸ್ವಯಂವರ ಅಂತ ಹೇಳಿದರೆ ಹುಡುಗಿ ಆಗಿದ್ದು ಸ್ವಯಂ ಆಗಿ ತನ್ನ ವರನನ್ನು ಆರಿಸಿ ಮದುವೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಇವತ್ತಿನ ದಿನ. ಹೀಗಾಗಿ ಈ ಒಂದು ಗೌರಿ ಹುಣ್ಣಿಮೆಯ ದಿನ ನಾವು ಹೇಗೆ ಕಾಲಹರಣ ಮಾಡಬೇಕು ಅಂತ ಕೇಳಿದ್ದೆ ಆದರೆ, ನೀವೆಲ್ಲರೂ ಕೂಡ ಎಷ್ಟೋ ಶಿವನ ಸ್ತುತಿ ಮಾಡಿದರೆ ಆ ಗೌರಿಗೆ ಭಾಳ ಪ್ರೀತಿ ರೀ. ಈ ಕಾರ್ತಿಕ ಮಾಸ ಅಂತ ಹೇಳಿದರೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಈಗ ಹಗಲು ಕಡಿಮೆ ರಾತ್ರಿ ಹೆಚ್ಚಿರಿ. ಹಗಲು ಕಡಿಮೆ ಆಗುತ್ತದೆ, ರಾತ್ರಿ ಹೆಚ್ಚಾಗುತ್ತದೆ ಮತ್ತು ಗಾಳಿಯಲ್ಲಿ ಒಣಹವೇರಿ. ಈಗ ಈ ಎಲ್ಲ ನಾವೆಲ್ಲ ಎಣ್ಣೆ ದೀಪ ಹಚ್ತಿದ್ದಿಲ್ಲ ರೀ. ಮೊದಲಿನ ಕಾಲಕ್ಕೆ ತುಪ್ಪದ ದೀಪನ ಹಚ್ತಿದ್ವಿ ನಾವು. ಆ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಗಾಳಿಯಲ್ಲಿ ಅದರಲ್ಲಿರುವಂಥ ಮಾಯ್ಶ್ಚರೈಸ್ ಇರ್ತೈತಲ್ರಿ, ಸ್ನಿಗ್ಧತೆ ಇರ್ತೈತಲ್ಲ, ಅದು ಎಲ್ಲ ಜೀವರಾಶಿಗಳಿಗೂ ಸಿಗ್ತಿತ್ತು ರೀ. ಗಾಳಿಯಲ್ಲಿರುವಂಥ ಅನೇಕಾನೇಕ ಬ್ಯಾಕ್ಟೀರಿಯಾಗಳು ಸಹಿತ ಆ ಗಾಳಿಯನ್ನು ಸೇವಿಸಿ ಅವು ಎಲ್ಲವೂ ಕೂಡ ಆರೋಗ್ಯವನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರದಲ್ಲಿ ಪ್ರವೇಶ ಆಗಿ ನಾವು ಆರೋಗ್ಯವಂತರಾಗ್ತಿದ್ವಿ ಅಂತೇಳಿ. ಮತ್ತೆ ಹೇಳ್ತಾರೆ, ಮೊದಲಿನ ಕಾಲದಲ್ಲಿ ಕತ್ತಲೆ ಇದ್ದಿದ್ದ ಕಾರಣವಾಗಿ ಮನೆಯ ಬಾಗಿಲದ ಮುಂದೆಲ್ಲ ನಾವು ದೀಪವನ್ನು ಬೆಳಗಿಸಿದ್ದೆ ಆದರೆ ದಾರಿಯಲ್ಲಿ ಹೋಗುವವರಿಗೆಲ್ಲರಿಗೂ ಬೆಳಕಾಗುತ್ತಿತ್ತು ಅಂತೇಳಿ. ಮತ್ತು ಇದೇ ದಿನದಂದು ಆಕಾಶ ಬುಟ್ಟಿಗಳನ್ನು ಸಹಿತ ಹಾರಿಸ್ತಾರೆ. ಆಕಾಶ ದೀಪದಂತೆ ನಮ್ಮ ಮಕ್ಕಳ ಭವಿಷ್ಯ ಆಕಾಶದ ಎತ್ತರವರೆಗೂ ಬೆಳಗಲಿ ಅಂತೇಳಿ ನಾವು ಆ ಆಕಾಶಕ್ಕೂ ಕೂಡ ಬೆಳಗ್ತೇವೆ. ದೇವರಂದ್ರೆ ಎಲ್ಲೋ ಇಲ್ಲ ರೀ. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಸೂರ್ಯ, ಚಂದ್ರ ಮತ್ತು ಪುಮಾನ್ ಅಂತ ಹೇಳಿದ್ರೆ ನಾನು ರೀ. ಅದಕ್ಕಾಗಿ ಸೂರ್ಯನಂದರೆ ನಾವು ದಿನ ಬೆಳಗೆದ್ದ ಕೂಡಲೇ ನಮಸ್ಕಾರ ಮಾಡೇ ಮಾಡ್ತೇವೆ. ಆದರೆ ಇದು ಹುಣ್ಣಿಮೆಯ ದಿನ ಆ ಚಂದ್ರನನ್ನು ನೀವು ಆರಾಧಿಸಿದ್ದೆ ಆದರೆ ಜ್ಞಾನ ಉಂಟಾಗುತ್ತದೆ. ಆ ಚಂದ್ರನ ಕಿರಣ ನಮ್ಮ ತಲೆಯ ಮುಖಾಂತರವಾಗಿ ಅದು ಪ್ರವೇಶ ಆಗಿದ್ದೆ ಆದರೆ ನಮ್ಮ ಮಕ್ಕಳ ಬುದ್ಧಿ ಜಾಗೃತ ಆಗುತ್ತದೆ ಅಂಥೇಳಿ ಹೆಣ್ಣುಮಕ್ಕಳು ತಮ್ಮ ಮಕ್ಕಳ ಸಮೇತವಾಗಿ ಎಲ್ಲ ಕಡೆಯೂ ಕೂಡ ಕೋಲಾಟ ಆಡ್ತಾರೆ, ಗರ್ಭ ಮಾಡ್ತಾರೆ, ಇನ್ನೂ ತಮ್ಮ ಸಹಚರ ಜೊತೆಗೆ ನಗ್ನಗ್ತಾರೆ. ಹೀಗೆ ನೀವು ಒಂದು ರಾತ್ರಿಯನ್ನು ಕಳೆದಿದ್ದೆ ಆದರೆ ಇಡೀ ಒಂದು ವರ್ಷದವರೆಗೂ ಕೂಡ ನೀವು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಅಂತೇಳಿ. ವಿಜಯಕರ ಮತ್ತು ಇವೆಲ್ಲ ಎದಕ್ಕೆ ಮಾಡಿರಿ? ಇವೆಲ್ಲ ಮಾಡಿದ್ರಲ್ರಿ, ಸಕ್ಕರೆ ಗೊಂಬೆ ಎದಕ್ಕೆ ಮಾಡಿರಿ? ನಮ್ಮ ಪೂರ್ವಜರು ಎಲ್ಲದಕ್ಕೂ ಒಂದು ಅರ್ಥ ಇಟ್ಟ ಮಾಡ್ಯಾರ್ರಿ. ಇಲ್ಲಿ ಇರುವಂತಹ ಎಷ್ಟು ಚಂದ ಚಂದ ಅದಾವ್ರಿ. ಇವು ಏನ್ರಿ ಇವು? ಇದು ಏನ್ರಿ? ಮಜ್ಜಿಗೆ ಕಡಿಯೋದ್ರಿ. ಇದು ಯಶೋಧ ಮೈಯಾರಿದ. ಮತ್ತೆ ಹೇಳ್ತಾರೆ ರಾಧಾಕೃಷ್ಣ ಮಾಡಿರ್ತಾರೆ, ತೇರು ಮಾಡಿರ್ತಾರೆ. ಆಗ ಎಲ್ಲ ತೂಕ ಬರೀ 10 ಗ್ರಾಮದಲ್ಲಿ ಇವೆಲ್ಲ. ಇವು ಹೆಸರಿನಲ್ಲಿ ಬೇರೆ ಬೇರೆ ಆದರೂ ಸಹಿತ ಇದರಲ್ಲಿ ಓತಪ್ರೋತವಾಗಿ ಸಕ್ಕರೆ ಹೇಗೆ ತುಂಬಿದೆಯೋ ಹಾಗೆ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜನರು, ಪಶು, ಪಕ್ಷಿ, ಪ್ರಾಣಿ ಎಲ್ಲವೂ ಬೇರೆ ಬೇರೆ ಇದ್ದರೂ ಸಹಿತ ಅದರಲ್ಲಿರುವಂಥ ದೇವರು ಒಂದೇ ಅಂತೇಳಿ ತೋರಿಸೋ ಸಲುವಾಗಿ ಇದು ಸಕ್ಕರೆ ಗೊಂಬೆಗಳನ್ನು ಮಾಡಿ ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್ವಭೂತಸ್ಥಮೇಕಂ ನಾರಾಯಣ ಸ್ಥಿತಃ. ಸರ್ವಭೂತಸ್ಥ ಅಂತೇಳಿ ಇರುವೆಯಿಂದ ಹಿಡಿದು ಬ್ರಹ್ಮಾಜಿವರೆಗೂ ಸಹಿತ ಎಲ್ಲವೂ ಭಗವಂತರೇ. ಭಗವಂತನನ್ನು ಬಿಟ್ಟುಕೊಟ್ಟು ಏನೇನೂ ಇಲ್ಲಂತ ತೋರಿಸೋ ಸಲುವಾಗಿ. ಮತ್ತು ಇವತ್ತಿನ ದಿನ ನಾವು ಕಬ್ಬನ್ನು ತಿಂತೇವ್ರಿ. ಕಬ್ಬಂದರೆ ಹೇಮೋಗ್ಲೋಬಿನ್ ಹೆಚ್ಚಾಗ್ತೈತ್ರಿ. ಮೊನ್ನೆ ತುಳಸಿ ಲಗ್ನ ಮಾಡಿದ್ವಿ ಅಲ್ರಿ. ಮೊದಲು ದೇವ್ರದ ಲಗ್ನ ಮಾಡಿ ಆಮೇಲೆ ಮನುಷ್ಯರ್ದ ಲಗ್ನ ರೀ. ತುಳಸಿ ಲಗ್ನಕ್ಕೂ ಸಹಿತ ನಾವು ನಲ್ಲಿಕಾಯಿ ಮತ್ತು ಹುಣಸೆ ಹಣ್ಣನ್ನು ಇಡ್ತೇವೆ. ನಲ್ಲಿಕಾಯನ್ನು ನಾವು ದಿನ ಸೇವಿಸಿದ್ದೆ ಆದರೆ ಬರೀ ಈ 4 ತಿಂಗಳವರೆಗೂ ತಿನ್ಬೇಕ್ರಿ. ಅವು ತಿಂದಿದ್ದೆ ಆದರೆ ನಿಮಗೆ ವಯಸ್ಸನ್ನು ಆಗಂಗಿಲ್ಲ, ಮುಖದ ಮೇಲೆ ಸಿಂಕ್ ಬೀಳಂಗಿಲ್ಲ. ಅದು ಚವನ್ಪ್ರಾಶ್ ಅಂತಾರೆ ನೋಡ್ರಿ, ಅದನ್ನು ನಲ್ಲಿಕಾಯಿಲಿಂದ ಮಾಡಿರ್ತಾರೆ ರೀ. ಹುಳಿ ತಿನ್ಬೇಕ್ರಿ. ಇದನ್ನು ಹುಣಸೆ ಹಣ್ಣು ರೀ, ಅದು ಎಷ್ಟು ಆರೋಗ್ಯಯುಕ್ತದ ರೀ. ನಮ್ಮ ಮೊದಲಿನ ಕಾಲಕ್ಕೆ ನಾವೆಲ್ಲ ಟೊಮ್ಯಾಟೊ ಹಣ್ಣು ತಿಂತಿದ್ದಿಲ್ಲ ರೀ, ಅದು ಹೊರದೇಶದಿಂದ ಬಂದಿದ್ದು ರೀ. ಖರೆ ಅಂದರೆ ಹುಣಸೆ ಹಣ್ಣು ತಿಂದಿದ್ದೆ ಆದರೆ ನಿಮ್ಮ ಒಳಗಿನ ಎಲ್ಲ ಪಿತ್ತ ಜನಕಾಂಗಗಳೆಲ್ಲ ಸ್ವಚ್ಛ ಆಗ್ತಿದ್ವು ರೀ. ನೋಡಿರಿ, ಕಿಲಿಬ್ ಹತ್ತಿದ್ದಕ್ಕೆ ಹುಣಸೆ ಹಣ್ಣು ಮತ್ತು ಉಪ್ಪು ತೊಗೊಂಡು ತಿಕ್ಕ್ರಿ, ಎಷ್ಟು ಸ್ವಚ್ಛ ಆಗ್ತೈತಲ್ಲ ಹಂಗೆ ಸ್ವಚ್ಛ ಆಗ್ತೈತೆ ರೀ. ನಾವು ತಲೆಗೆಲ್ಲ ಮೊದಲಿನ ಕಾಲಕ್ಕೆ ಹುಣಸೆ ಹಣ್ಣು ಹಾಕೋತಿದ್ವಿ ರೀ.
ಕೆಮಿಕಲ್ ಯುಕ್ತವಾದದ್ದನ್ನು ಹಾಕೋಬಾರ್ದ್ರಿ. ನಮ್ಮ ಶರೀರದಲ್ಲಿ ನಾವು ತಿನ್ನೋದನ್ನು ತಲೆಗೆ ಹಾಕ್ತಿದ್ವಿ. ಅದೇನ್ರಿ ಕಡ್ಲಿ ಹಿಟ್ಟು ಮತ್ತು ಹುಣಸೆ ಹಣ್ಣು ಮತ್ತು ಅದರಲ್ಲಿ ಜೋಳದ ಅಂಬಲಿ ಅದನ್ನು ಹಾಕಿ ತೊಳೆಯೋದರಿಂದ ನಮಗೆ ಕೂದಲ ಹಿಂಗೆ ಹೋಗ್ತಿದ್ದಿಲ್ಲ ರೀ. ಇದ್ದಿದ್ದು 4 ಕೂದಲ ಹಾರೋಗಾಕತ್ತಾವ್ರಿ ಎಲ್ಲ. ಅವು ಏನೇನು ಹಾಕಿರ್ತಾರೋ ಏನು ಗೊತ್ತಿಲ್ಲ ರೀ. ಅದಕ್ಕಾಗಿ ನಾವು ಸ್ವದೇಶವನ್ನು ಪ್ರೀತಿಸಿರಿ, ಸ್ವದೇಶದ ವಸ್ತುಗಳನ್ನು ಬಳಸಿರಿ ಮತ್ತು ನಮ್ಮ ದೇಶದ ಎಲ್ಲ ಹಬ್ಬ ಹುಣ್ಣಿಮೆಗಳನ್ನು ಹೀಗೆ ಖುಷಿಯಾಗಿ ಮಾಡಿರಿ. ಇಲ್ಲಿರುವಂಥ ರಾಜರಾಜೇಂದ್ರ ಕಾಲನಿಯದ ಮಹಿಳೆಯರು ಮತ್ತು ಶಿವಾಜಿ ಲೇಔಟದ ಮಹಿಳೆಯ ಮನೆಗಳು ಇಷ್ಟೆಲ್ಲ ಸುಂದರವಾಗಿ ಆರ್ಗನೈಸ್ ಮಾಡಿ ನನಗೂ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಹರಿ ಓಂ. ನಮಸ್ತೆ.